ತನ್ನ ಆತ್ಮೀಯ ಸ್ನೇಹಿತನಾದಂಥ ಅರ್ಜುನ ತನ್ನ ಮನೆಗೆ ಬಂದಿದ್ದರಿಂದ ಕೃಷ್ಣ ಒಂದು ವಿಶೇಷವಾದ ಔತಣಕೂಟವನ್ನು ಏರ್ಪಾಡು ಮಾಡ್ತಾನೆ. ಅದನ್ನೇ ಪಂಪ ಇಲ್ಲಿ ಹೇಳೋದು ಸೆರಪುಗೈದ ನನ್ನಂತಮ್ಮ ಅಂತ. ಈ ಸೆರಪು ಎನ್ನುವ ಪದಕ್ಕೆ ಸರಿಯಾದ ಅರ್ಥವನ್ನು ನಮಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗಿದ್ದು ತಮಿಳಲ್ಲೂ ಆ ಪದ ಇವತ್ತಿಗೂ ಮೂಲದಲ್ಲಿ ಬಳಸ್ತಾನೆ ಬಂದಿರೋದ್ರಿಂದ ಮಕ್ಕಳುಗಳ ಹೆಸರು ಇಡೋವಾಗಲೂ ಕೂಡ ನೋಡಿ, ಇವಾಗ ಅಚ್ಚ ಕನ್ನಡದ ಪದಗಳನ್ನು ಇಟ್ಟರೆ ಯಾರಿಗೂ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಸಂಸ್ಕೃತದ ಮೂಲದಿಂದ ಬಂದಿರೋ ಹೆಸರುಗಳಾದ್ರೆ ಇಷ್ಟ ಆಗ್ತಾ ಹೋಗುತ್ತೆ. ಒಂದು ಭಾಷೆನಲ್ಲಿ ನಾವು ಮರ್ತೋಗಿರುವ ಪದಗಳನ್ನ ಇನ್ನೊಂದು ಭಾಷೆಯನ್ನ ಅಧ್ಯಯನ ಮಾಡುವ ಮೂಲಕ ತಿಳ್ಕೊಳ್ಳೋದಕ್ಕೆ ಸಾಧ್ಯ. ಮೈಸೂರಿನ ಹೆಸರನ್ನ ತಮಿಳಿನ ಶಿಲಪ್ಪದಿಕಾರಂ ಕಾವ್ಯದಲ್ಲಿ ಅಂದರೆ 4-5ನೇ ಶತಮಾನದ ಕಾಲದಲ್ಲಿ ಎರುಮೈನಾಡು ಅಂತ ಕರೀತಾ ಇದ್ರು ಮೈಸೂರನ್ನು. ತುಂಬ ಇಂಟ್ರೆಸ್ಟಿಂಗ್ ಆದ ವಿಷಯ ಅಂತಂದರೆ ಏನು ಗೊತ್ತಾ, ಎಷ್ಟೋ ಸಂದರ್ಭದಲ್ಲಿ ಈ ಮೂಲ ಪದಗಳು ಒಂದು ಭಾಷೆನಲ್ಲಿ ಬಳಸ್ತಾ ಇದ್ದಿದ್ದು ಇವತ್ತಿಗೂ ಕೂಡ ಬಳಕೆನಲ್ಲಿರುತ್ತೆ. ಇನ್ನೊಂದು ಭಾಷೆನಲ್ಲಿ ನಮಗೆ ಕಾವ್ಯಕೃತಿಗಳಲ್ಲಿ ಮಾತ್ರ ಸಿಗಬಹುದು, ಇವತ್ತಿನ ಬಳಕೆನಲ್ಲಿ ತಪ್ಪು ಹೋಗ್ಬಿಟ್ಟಿರ್ಬೋದು. ಪಂಪ ತನ್ನ ಕಾವ್ಯದಲ್ಲಿ ಒಂದು ಕಡೆ ಬರೀತಾನೆ, ಸಂದರ್ಭ ಏನು ಅಂತಂದರೆ ಕೃಷ್ಣನ ಮನೆಗೆ ದ್ವಾರಕೆಗೆ ಅರ್ಜುನ ಬರ್ತಾನೆ ಸರ್. ಪಂಪನ ಕಾವ್ಯದಲ್ಲಿ ಬರುವಂಥ ಪ್ರಸಂಗ ಇದು. ಕೃಷ್ಣನ ಮನೆಗೆ ದ್ವಾರಕೆಗೆ ಅರ್ಜುನ ಬಂದಿದ್ದಾನೆ. ಆಗ ಪಂಪ ಒಂದು ಮಾತನ್ನು ಬರೀತಾನೆ, ಸೆರಪುಗೈದ ಅನಂತಂ. ಅನಂತ ಅಂದರೆ ಕೃಷ್ಣ ಅಂತ ಎಲ್ಲರಿಗೂ ಗೊತ್ತಾಗ್ತಿದೆ. ಅವನೇನೋ ಮಾಡಿದ್ದಾನೆ, ಸೆರಪುಗೈದ ಅನಂತಂ ಅಂದರೆ ಗೊತ್ತಿಲ್ಲ. ಇದು ಬಹಳ ವರ್ಷಗಳ ಕಾಲ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗಿರಲಿಲ್ಲ. ಪಂಪನಲ್ಲಿ ಬಳಸುವಂಥ ಎಲ್ಲ ಪದಗಳನ್ನು ನಾವು ಇವತ್ತಿಗೂ ಕೂಡ ಎಕ್ಸಾಕ್ಟ್ ಅರ್ಥವನ್ನು ನಾವು ತಿಳ್ಕೊಳ್ತೀವಿ ಅಂತ ಹೇಳೋದಕ್ಕಾಗಲ್ಲ ಸರ್. ಪಂಪ, ರನ್ನ, ಹಳಗನ್ನಡ ಕಾವ್ಯಗಳಲ್ಲಿ ಏನೋ ಕೆಲವು ಪದಗಳು ಮೇಲ್ನೋಟಕ್ಕೆ ಏನೋ ಕೆಲವು ಅರ್ಥಗಳನ್ನು ನಮಗೆ ಕೊಡುತ್ತೆ. ಎಕ್ಸಾಕ್ಟ್ ಅರ್ಥವನ್ನು ಎಲ್ಲ ಪದಗಳಿಗೂ ನಾವು ಕಲ್ಪನೆ ಮಾಡ್ಕೊಳ್ತೀವಿ, ಯಾಕಂದ್ರೆ ಅದು ಬಳಕೆನಲ್ಲಿ ಇಲ್ಲದೆ ಇರುವ ಪದಕ್ಕೆ ನಾವು ಅರ್ಥ ಕಲ್ಪನೆ ಮಾಡ್ಕೊಳ್ಬೋದೇ ಹೊರತು ಇದು ಮಾಡೋಕ್ಕಾಗಲ್ಲ. ಈ ಸೆರಪು ಅನ್ನುವ ಪದಕ್ಕೂ ಕೂಡ ತಮಿಳು ಮೂಲದಿಂದ ಸರಿಯಾದ ಅರ್ಥವನ್ನು BM ಶ್ರೀ ಅವರು ಕಂಡುಹಿಡಿತಾರೆ. ಯಾಕೆ ಅಂತಂದರೆ BM ಶ್ರೀ ಅವರು ತಮಿಳ್ನಾಡಲ್ಲಿ ಓದಿ ಬಂದವರು. ಅದ್ರ ಬಗ್ಗೆ ಮತ್ತೆ ನೆಕ್ಸ್ಟ್ ಮಾಡೋಣ, ಯಾಕೆ ಅವರಲ್ಲಿ ಬಂದರು ಅನ್ನೋದನ್ನು. ಅವರು ತಮಿಳು ಭಾಷೆಯ ಪರಿಚಯ ಕೂಡ ಇದ್ದದ್ರಿಂದ ಸೆರಪು ಅನ್ನುವ ಪದಕ್ಕೆ ಸರಿಯಾದ ಅರ್ಥವನ್ನು, ಅದು ತುಂಬ ಚರ್ಚೆಗಳಾದ ನಂತರ ಅವ್ರು ಸರಿಯಾದ ಒಂದು ವಿಮರ್ಶೆಯನ್ನು ಕೊಡ್ತಾರೆ. ಇವತ್ತಿಗೂ ನೀವು ತಮಿಳಿನ ಒಂದು TV ನ್ಯೂಸ್ಗಳಲ್ಲಿ ನೋಡುವಾಗ ಅಥವಾ ಜನ ಆಡು ಮಾತಿನಲ್ಲಿ ನೋಡುವಾಗ ரொம்ப ಸಿರಪ್ಪ ಇರಕು ಅಂತ ಹೇಳ್ತಾರೆ. ಚೆನ್ನಾಗಿದೆ, ವಿಶೇಷವಾಗಿದೆ ಅಥವಾ ಬಹಳ ಚೆನ್ನಾಗಿದೆ ಎನ್ನುವ ಅರ್ಥದಲ್ಲಿ ಸಿರಪ್ಪು ಅಂತ ಹೇಳ್ತಾರೆ. ಸಿರಪ್ಪು ಅನ್ನುವ ಪದಕ್ಕೆ ಚೆನ್ನಾಗಿದೆ ಅನ್ನೋದು ಮಾತ್ರ ಅಲ್ಲ, ವಿಶೇಷ ಅಂತ ಅನ್ನೋದನ್ನು ಇದೆ. ಆ ಮೂಲದಲ್ಲಿ BM ಶ್ರೀ ಇದನ್ನ ಅರ್ಥವನ್ನು ಹೇಳ್ತಾರೆ. ಅರ್ಜುನ ತನ್ನ ಮನೆಗೆ ಬಂದಾಗ ಕೃಷ್ಣಗೆ ಭಾಳ ಖುಷಿ ಆಗುತ್ತೆ. ಏನಕ್ಕೆ ಖುಷಿ ಆಗುತ್ತೆ ಅಂತಂದರೆ, ಅರ್ಜುನನ್ನ ತನ್ನ ಸ್ನೇಹಿತನನ್ನಾಗಿ ನೋಡ್ತಾ ಇದ್ದಂಥ ಒಂದು ಕೃಷ್ಣ. ಅದಕ್ಕಿಂತ ಹಿಂದೆ ಬೇರೊಂದು ಸಂದರ್ಭದಲ್ಲಿ ಪಂಪ ಭಾರತದಲ್ಲೇ ಒಂದು ಘಟನೆ ಬರುತ್ತೆ. ಕೃಷ್ಣ ಪಾಂಡವರನ್ನು ನೋಡೋಕೆ ಬಂದಿರ್ತಾನೆ. ಪಾಂಡವರನ್ನು ನೋಡೋಕೆ ಬರುವಾಗ ಕೃಷ್ಣನ ನೋಡಿದ ತಕ್ಷಣವೇ ನಕುಲ ಸಹದೇವರು ಹೋಗಿ ಕೃಷ್ಣನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾರೆ. ಕೃಷ್ಣ ಭೀಮ ಮತ್ತು ಧರ್ಮರಾಯನ ಕೃಷ್ಣನೇ ಭೀಮ ಮತ್ತು ಧರ್ಮರಾಯನಿಗೆ ಅಂದರೆ ಕೃಷ್ಣನಿಗಿಂತ ಹಿರಿಯರು ಭೀಮ ಮತ್ತು ಧರ್ಮರಾಯ ಆದದಿಂದ ಅವನು ಅವರಿಗೆ ನಮಸ್ಕಾರ ಮಾಡ್ತಾನೆ. ನಕುಲ ಸಹದೇವರು ಚಿಕ್ಕವರಾದ್ರಿಂದ ಮಾಡ್ತಾರೆ. ಆದರೆ ಅರ್ಜುನ ಕೃಷ್ಣನ ಹೋಗಿ ಅಪ್ಕೊಳ್ತಾನೆ. ಇವರು ಸಮಾನ ವಯಸ್ಕರಾದ್ದರಿಂದ, ಸ್ನೇಹಿತರು ಕೂಡ ಆದದ್ರಿಂದ ಹೀಗೆ ತನ್ನ ಆತ್ಮೀಯ ಸ್ನೇಹಿತನಾದಂಥ ಅರ್ಜುನ ತನ್ನ ಮನೆಗೆ ಬಂದಿದ್ದರಿಂದ ಕೃಷ್ಣ ಒಂದು ವಿಶೇಷವಾದ ಔತಣಕೂಟವನ್ನು ಏರ್ಪಾಡು ಮಾಡ್ತಾನೆ. ಅದನ್ನೇ ಪಂಪ ಇಲ್ಲಿ ಹೇಳೋದು ಸೆರಪುಗೈದ ನನ್ನಂತಮ್ಮ ಅಂತ. ಈ ಸೆರಪು ಎನ್ನುವ ಪದಕ್ಕೆ ಸರಿಯಾದ ಅರ್ಥವನ್ನು ನಮಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗಿದ್ದು ತಮಿಳಲ್ಲೂ ಆ ಪದ ಇವತ್ತಿಗೂ ಮೂಲದಲ್ಲಿ ಬಳಸ್ತಾನೆ ಬಂದಿರೋದ್ರಿಂದ ಹೀಗೆ ಭಾಷಿಕವಾಗಿ ಕೂಡ ಕೆಲವು ಸಂದರ್ಭಗಳಲ್ಲಿ ಕನ್ನಡ ಪದಗಳನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ತಮಿಳು ನಮಗೆ ನೆರವಾಗುತ್ತೆ. ಇನ್ನೊಂದು ಉದಾಹರಣೆಯನ್ನು ಕೂಡ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕ ಅನ್ನೋ ಹೆಸರಿದೆ, ಎಲ್ಲರಿಗೂ ಕರ್ನಾಟಕ ಗೊತ್ತು. ಏನಕ್ಕೆ ಆ ಹೆಸರು ಬಂತು ಅಂತ ನಾವು ಅಧ್ಯಯನ ಮಾಡೋ ಸಂದರ್ಭದಲ್ಲಿ ಕರುನಾಡು ಪ್ಲಸ್ ಅಗಮ್ ಅಂತ ಅದನ್ನು ಬಿಡಿಸ್ತೀವಿ. ಕರುನಾಡು ಅನ್ನೋ ಪದ ನಾವು ಎಲ್ಲರಿಗೂ ಗೊತ್ತು. ಕರುನಾಡು ಅಂತಂದ್ರೆ ಕಪ್ಪು ಮಣ್ಣಿನ ಪ್ರದೇಶ, ಫಲವತ್ತಾದ ಪ್ರದೇಶ, ಎತ್ತರವಾದಂಥ ಪ್ರದೇಶ, ಈ ಥರ ಹಲವು ಅರ್ಥಗಳು ಕೊಡ್ತಾರೆ. ಆದರೆ ಅಗಮ್ ಅಂತ ನೆಕ್ಸ್ಟ್ ಬರುತ್ತಲ್ಲ, ಕರುನಾಡು ಪ್ಲಸ್ ಅಕಮ್, ಕರ್ನಾಟಕದಲ್ಲಿ ಲಾಸ್ಟಲ್ಲಿ ಉಳ್ಕೊಳ್ಳುತ್ತಲ್ಲ, ಅದನ್ನ ಹೆಂಗೆ ಬಿಡಿಸ್ತೀವಿ ಅಂದರೆ ಕರುನಾಡು ಪ್ಲಸ್ ಅಕಮ್.
ಅಕಂ ಕ ಗ ಆಗುವಂಥದ್ದು ದ್ರಾವಿಡ ಭಾಷೆಗಳಲ್ಲಿ ಸಹಜ. ಕಚಡದ ಪದಗಳು ಆಗೋದು ಎಲ್ಲರಿಗೂ ಗೊತ್ತಿರುವಂಥ ವಿಷಯನೇ. ಈ ಅಗಮ್ ಅನ್ನೋದು ಏನು ಅರ್ಥವನ್ನು ಕೊಡುತ್ತೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆನೇ ಮಾಡಿಲ್ಲ. ಕರುನಾಡು ಎನ್ನುವ ಪದದ ಬಗ್ಗೆ ಮಾತ್ರ ಚರ್ಚೆ ಮಾಡಿದ್ದೀವಿ, ಅಗಮ್ ಎನ್ನುವ ಪದದ ಬಗ್ಗೆ ಚರ್ಚೆನೇ ಮಾಡಿಲ್ಲ. ಈ ಅಗಮ್ ಅನ್ನೋದು ಅದರ ಅರ್ಥ ಕೂಡ ನಮಗೆ ತಮಿಳು ಮೂಲದಿಂದ ತಿಳ್ಕೊಳ್ಳೋದಿಕ್ಕೆ ಸುಲಭ ಆಗುತ್ತೆ. ಅಗಮ್ ಅಂತಂದ್ರೆ ಏನು ಅಂತಂದ್ರೆ ಒಳಗೊಂಡಿದ್ದು, ಅಂಗೈ ಅಂತ ಹೇಳ್ತೀವಿ ನೋಡಿ, ಅಂಗೈ, ಅಂಗಾಲ್. ಅಲ್ಲೂ ಕೂಡ ವ್ಯಾಕರಣದ ಹಿನ್ನೆಲೆ ನಾವು ನೋಡಬೇಕು. ಸಮಾಸಗಳನ್ನೆಲ್ಲ ನೋಡುವಂಥ ಸಂದರ್ಭದಲ್ಲಿ ನಾವು ಕರ್ಮಧಾರಯ ಸಮಾಸ, ಅದು ಇದು ಸಮಾಸಗಳನ್ನೆಲ್ಲ ನೋಡ್ತೀವಲ್ಲ, ಅಲ್ಲಿ ಅಂಶಿ ಸಮಾಸ ಅಂತ ಒಂದು ಬರುತ್ತೆ. ಅಂಶಿ ಸಮಾಸದಲ್ಲಿ ಅಂಗೈ ಪದವನ್ನು ಬಿಡಿಸಿ ಅಂತ ನಾವು ಮಕ್ಕಳಿಗೆ ಹೇಳ್ಕೊಡ್ತೀವಿ. ಹೆಂಗೆ ಹೇಳ್ಕೊಡ್ತೀವಿ ಅಂದರೆ ಕೈನ ಒಳಭಾಗ ಅಥವಾ ಕಾಲಿನ ಒಳಭಾಗ ಅಂತ ಹೇಳ್ಕೊಡ್ತೀವಿ. ಯಾಕೆಂದರೆ ನಾವು ಅಂಶಿ ಸಮಾಸವನ್ನು ಬಿಡಿಸುವ ಸ್ವರೂಪವನ್ನೇ ಮರ್ತೋಗ್ಬಿಟ್ಟಿದ್ದೀವಿ. ಅಗಮ್ ಎನ್ನುವ ಪದವನ್ನು ಬರ್ತೋಗ್ಬಿಟ್ಟಿದ್ದೀವಿ ಕನ್ನಡಿಗರು. ಆದರೆ ಅದು ಆ ಪದ ಹೆಂಗೆ ಬಿಡಿಸ್ಬೇಕು ಅಂತಂದರೆ, ಅಂಗೈ ಅಂದರೆ ಅಗಮ್ ಪ್ಲಸ್ ಕೈ ಅಂತ ಬಿಡಿಸ್ಬೇಕು, ಅಂಗಾಲ್ ಅಂದರೆ ಅಗಮ್ ಪ್ಲಸ್ ಕಾಲ್ ಅಂತ ಬಿಡಿಸ್ಬೇಕು. ನಾವು ಇವತ್ತಿಗೂ ಕೂಡ ಶಾಲೆಗಳಲ್ಲಿ ಮಕ್ಕಳಿಗೆ ಏನು ಹೇಳ್ಕೊಡ್ತೀವಿ ಅಂಗೈ ಬಿಡಿಸೋದಕ್ಕೆ? ಕೈನ ಒಳಭಾಗ ಅಂತಲೇ ಹೇಳ್ಕೊಡೋದು. ಅದನ್ನು ಹಂಗಲ್ಲ ಹೇಳ್ಕೊಡ್ಬೇಕಾದ್ರೆ ಅಗಮ್ ಅಂತಂದ್ರೆ ಏನನ್ನ ಸೂಚಿಸುತ್ತೆ ಅಂದರೆ ಒಳಭಾಗ ಅನ್ನೋದನ್ನ. ಕರ್ನಾಟಕದಲ್ಲಿ ಬರುವ ಅಗಮ್ ಕೂಡ ಅಷ್ಟೇ. ಈ ಕರುನಾಡಿನ ಎಲ್ಲೇ ಏನಿದೆಯೋ, ಈ ಕಪ್ಪು ಮಣ್ಣಿನ ಪ್ರದೇಶ ಅಥವಾ ಫಲವತ್ತಾದ ಪ್ರದೇಶ ಅಂತ ಹೇಳ್ತೀವಲ್ಲ, ಈ ಪ್ರಾಂತ್ಯವನ್ನು ಒಳಗೊಂಡ ಒಂದು ಪ್ರಾದೇಶಿಕತೆಯನ್ನು ಸೂಚಿಸುವ ಪದನೇ ಅಗಮ್. ಈ ಪ್ರದೇಶವನ್ನು ಒಳಗೊಂಡ ಭೂಮಿ ಅಂತ ಹೇಳುವಂಥದ್ದು. ಅಂದರೆ ಇಲ್ಲೆಲ್ಲಿ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತಿದ್ದೀನಿ ಅಂದರೆ, ಒಂದು ಭಾಷೆನಲ್ಲಿ ನಾವು ಮರ್ತೋಗಿರುವ ಪದಗಳನ್ನು ಇನ್ನೊಂದು ಭಾಷೆಯನ್ನು ಅಧ್ಯಯನ ಮಾಡುವ ಮೂಲಕ ಕಲ್ತ್ಕೊಳ್ಳೋದಕ್ಕೆ ಸಾಧ್ಯ, ತಿಳ್ಕೊಳ್ಳೋದಕ್ಕೆ ಸಾಧ್ಯ, ಆ ಭಾಷೆಯ ಮೂಲ ಅರ್ಥವನ್ನು ಗ್ರಹಿಸೋದಕ್ಕೆ ಸಾಧ್ಯ ಅಂತ. ಹಾಗಾದರೆ ಕನ್ನಡವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಮಾತ್ರನೇ ತಮಿಳಿನಿಂದ ನಮಗೆ ನೆರವಾಗುತ್ತಾ ಅಂದರೆ ಹಾಗೇನಿಲ್ಲ. ತಮಿಳು ಭಾಷೆಯ ಕೆಲವು ಪದಗಳನ್ನು ಅವ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ ಕನ್ನಡ ಸಾಹಿತ್ಯವನ್ನು ಅಥವಾ ಕನ್ನಡದ ಭಾಷಿಕ ಪ್ರಯೋಗಗಳನ್ನು ಕೂಡ ಅವ್ರು ನೋಡಬೇಕಾಗುತ್ತೆ. ಉದಾಹರಣೆಗೆ ತಮಿಳಿನ ಒಂದು ಪ್ರಸಿದ್ಧವಾದ ಕೃತಿ ತಿರುಕ್ಕುರಳ್, ನಮಗೆಲ್ಲ ಗೊತ್ತು. ತಿರುವಳ್ಳುವರು ರಚನೆ ಮಾಡಿರುವಂತಹ ಕೃತಿ ಅದು ತಿರುಕ್ಕುರಳ್. ತಿರುಕ್ಕುರಳಲ್ಲಿ ಒಂದು ಅಧ್ಯಾಯದ ಹೆಸರು ಮನೆ ಮಾಟ್ಚಿ ಅಂತ ಬರುತ್ತೆ. ಮನೆ ಮಾಟ್ಚಿ. ಮನೆ ಅಂತಂದ್ರೆ ತಮಿಳ್ನವ್ರಿಗೆ ಇವತ್ತು ಗೊತ್ತಿಲ್ಲ. ಗೊತ್ತಿದ್ರು ಕೂಡ ಮನೆ ಅನ್ನೋದನ್ನ ಯಾವ ಅರ್ಥದಲ್ಲಿ ಬಳಸ್ತಾರೆ ಅಂತಂದ್ರೆ, ಖಾಲಿ ಜಾಗ, ನಿವೇಶನ ಇದೆಯಲ್ಲ, ಖಾಲಿ ಜಾಗ ಅನ್ನುವ ಅರ್ಥದಲ್ಲಿ ಬಳಸ್ತಾರೆ. ನಾವು ಮನೆ ಎನ್ನುವ ಪದವನ್ನ ಗೃಹ, ಹೋಮ್, ಹೌಸ್ ಈ ಅರ್ಥದಲ್ಲೂ ಕೂಡ ಬಳಸ್ತೀವಿ. ಈ ಅರ್ಥ ತಮಿಳ್ನವ್ರಿಗೆ ಗೊತ್ತಿಲ್ಲ. ಮನೆ ಅನ್ನೋದು ಹೋಮ್ ಎನ್ನುವ ಒಂದು ಅರ್ಥ ಕೂಡ ಇದೆ, ಗೃಹ ಎನ್ನುವ ಅರ್ಥ ಇದೆ ಅನ್ನೋದು ಗೊತ್ತಿಲ್ಲ. ತಿರುವಳ್ಳುವರ್ ಆ ಕಾಲಕ್ಕೆ 7ನೇ ಶತಮಾನದಲ್ಲಿ ಆ ಕೃತಿಯನ್ನು ಬಳಸುವ ಸಂದರ್ಭದಲ್ಲಿ ಕನ್ನಡದಲ್ಲಿ ನಾವು ಯಾವ ಅರ್ಥದಲ್ಲಿ ಮನೆ ಎನ್ನುವ ಪದವನ್ನು ಬಳಸ್ತೀವೋ ಅದೇ ಅರ್ಥದಲ್ಲಿ ಬಳಸ್ತಾರೆ. ಅವರಿಗೆ ಅರ್ಥ ಆಗೋದಿಲ್ಲ. ಅದು ಯಾಕೆ ಅರ್ಥ ಆಗಲ್ಲ ಅಂದ್ರೆ, ಖಾಲಿ ಜಾಗ, ಮನೆ ಮಾಡ್ಸಿ ಅಂತ ಏನಿದು. ಇವತ್ತಿಗೆ ತಮಿಳುನಾಡಲ್ಲಿ ಮನೆ ಅಂದ್ರೆ ಸೈಟು, ಖಾಲಿ ಸೈಟು. ಮನೆ ಅಂದ್ರೆ ಖಾಲಿ ಸೈಟ್ ಅಷ್ಟೇನೆ. ಮನೆ ಅಂತಂದ್ರೆ ಒಂದು ವಾಸ ಮಾಡುವಂತಹ ಮನೆ ಅನ್ನುವ. ಲೇಟರ್ ಡೇಸ್ ಅಲ್ಲಿ 2 ಪದ ಬಂದಿದಾವಲ್ಲಿ. ನಮ್ಮಲ್ಲಿ ಮನೆ ನಾವು ಇನ್ನೊಂದು ಮಾಡ್ಕೊಂಡಿದೀವಿ, ಅವರು ಅದಕ್ಕೆ ಬೇರೆದೊಂದು ಮಾಡ್ಕೊಂಡಿರ್ತಾರೆ. ಹೌದು, ಎಷ್ಟೋ ಪದಗಳು ಎರಡೂ ಭಾಷೆಗಳಲ್ಲೂ ಕೂಡ ನಮ್ಮ ಅರ್ಥೋಗಿರುವ ಅರ್ಥವನ್ನ ನಮಗೆ ಕೊಡುತ್ತೆ ಸರ್. ನಮಗೆ ಇದೇ ಸಂದರ್ಭದಲ್ಲಿ ಇನ್ನೊಂದು ಉದಾಹರಣೆಯನ್ನು ಕೂಡ ನಿಮಗೆ ಹೇಳೋಣ ಅನ್ಸುತ್ತೆ. ಮೈಸೂರು ಹೆಸರು ಇದೆ ಅಲ್ವಾ? ಮೈಸೂರು ಹೆಸರು ನಮಗೆಲ್ಲ ಗೊತ್ತು. ಮೈಸೂರು ಹೆಸರು ಹೆಂಗೆ ಬಂದಿದೆ ಅಂತಂದರೆ, ಮೈಸೂರಿನ ಹೆಸರನ್ನ ತಮಿಳಿನ ಶಿಲಪ್ಪದಿಕಾರಂ ಕಾವ್ಯದಲ್ಲಿ, ಅಂದರೆ 4-5ನೇ ಶತಮಾನದ ಕಾಲದಲ್ಲಿ ಎರುಮೈನಾಡು ಅಂತ ಕರೀತಾ ಇದ್ರು ಮೈಸೂರನ್ನು. ಎರುಮೈನಾಡು. ಎರುಮೈ ಅಂದರೆ ಎಮ್ಮೆ, ಎರ್ಮೆ. ನಾವು ಮಂಗಳೂರು ಕಡೆ ಹೋದರೆ ಇವತ್ತು ಕೂಡ ಎಮ್ಮೆನ ಎರ್ಮೆ ಅಂತ ತುಳು ಭಾಷೆನಲ್ಲಿ ಹೇಳೋದನ್ನ ಕೇಳಿದ್ದೀವಿ. ಹಳಗನ್ನಡದಲ್ಲೂ ಕೂಡ ಎಮ್ಮೆನ ಎರ್ಮೆ ಅಂತಾನೆ ಕರೀತಾ ಇದ್ದಿದ್ದು. ತಮಿಳಿನಲ್ಲಿ ಇವತ್ತು ಎರುಮೈ ಅಂತ ಕರೀತಾರೆ. ಶಿಲಪ್ಪದಿಕಾರಂ ಕಾವ್ಯದಲ್ಲಿ ಕರ್ನಾಟಕದ ಮೈಸೂರಿನ ಪ್ರಾಂತ್ಯವನ್ನು ಉಲ್ಲೇಖ ಮಾಡುವ ಸಂದರ್ಭದಲ್ಲಿ ಎರುಮೈನಾಡು ಅಂತ ಕರೀತಾರೆ ಅವರು ಮೈಸೂರನ್ನ. ಏನಕ್ಕೆ ಹಂಗೆ ಕರೀತಾರೆ ಅಂತಂದ್ರೆ, ಮೈಸೂರಿನ ಪ್ರಾಂತ್ಯದಲ್ಲಿ ಜಾಸ್ತಿ ಇದ್ದಂಥ ಪ್ರಾಣಿಗಳು ಅಂದ್ರೆ ಎಮ್ಮೆಗಳು. ಎಮ್ಮೆಗಳು ಅಂದ್ರೆ ನಾವು ತಮಾಷೆ ನಗುವಂಥ ವಿಷಯ ಏನೂ ಅಲ್ಲ. ಅದು ಆ ಕಾಲದ ಜನರ ಅತ್ಯಂತ ಒಂದು ಸಂಪತ್ತಿನ ಒಂದು ಭಾಗ. ನೈಸರ್ಗಿಕ ಸಂಪತ್ತು ಮಾತ್ರ ಅಲ್ಲ, ಒಬ್ಬ ವ್ಯಕ್ತಿ ಹತ್ರ ಎಷ್ಟು ಮಟ್ಟಿಗೆ ಎಮ್ಮೆಗಳು ಹಸುಗಳು ಇದೆಯೋ ಅವನನ್ನ ಅಷ್ಟು ಶ್ರೀಮಂತ ಅಂತ ಅನ್ಕೋತಾ ಇದ್ರು. ಮಹಾಭಾರತದ ಗೋಗ್ರಹಣ ಪ್ರಸಂಗವನ್ನು ನಾವು ನೆನಪಿಸ್ಕೊಳ್ಳಿ. ಗೋಗ್ರಹಣ ಏನಕ್ಕೆ ನಡೆಯುತ್ತೆ? ಕೌರವ ವಿರಾಟನ ಅರಮನೆಯಲ್ಲಿರುವ ಗೋವುಗಳನ್ನೆಲ್ಲ ಎತ್ಕೊಂಡು ಹೊರಟೋಗ್ಬಿಡ್ತಾನೆ. ಇದು ನಮಗೆ ಕರ್ನಾಟಕದಲ್ಲಿ ಸುಮಾರು 18-19 ಶತಮಾನದವರೆಗೂ ಕೂಡ ಈ ಗೋಗ್ರಹಣದ ಉಲ್ಲೇಖಗಳು ಸಿಗ್ತಾನೆ ಇರುತ್ತೆ. ಅದಕ್ಕೋಸ್ಕರ ಬಹಳ ಶಾಸನಗಳು ಹಾಕಿದ್ದಾರೆ. ಆ ಶಾಸನಗಳನ್ನ ತುರುಗೋಳ್ ಶಾಸನಗಳು, ಗೋಗ್ರಹಣದ ಶಾಸನಗಳು ಅಂತ ಕರೀತೀವಿ. ನಮ್ಮಲ್ಲಿ ಪಶುಗಳಿಗೆ ತುಂಬಾ ವ್ಯಾಲ್ಯೂನ ಇತ್ತೀಚಿನವರೆಗೂ ಸಿಗ್ತಾವಲ್ಲ. ಹೌದು, ಇತ್ತೀಚಿನವರೆಗೂ ಸಿಗುತ್ತೆ. ಅಂದ್ರೆ ಆ ಹಸುಗಳು
ಅಥವಾ ಎಮ್ಮೆಗಳು ಒಂದು ಸಂಪತ್ತಿನ ಭಾಗವಾಗಿದ್ದು, ಸಂಪತ್ತಿನ ಎಮ್ಮೆ ಚಿತ್ರಣ ಪ್ರತೀಕವಾಗಿದ್ದು. ಇರವೇ ತುಂಬಾ ಸಿಗ್ತವೆ ನಮ್ಗೆ ಹೌದು, actually. ಹಂಗಾಗಿ ಅದನ್ನ ಎಮ್ಮೆಗಳ ನಾಡು ಅಂತ ಬೇರೆಯವರು ಕರಿತಾ ಇದ್ರು. ನಮ್ಮ ಜನ ಕೂಡ ಮೋಸ್ಟ್ಲಿ ಹಂಗೆ ಕರಿತಾ ಇದ್ದಿದ್ರು. ಆದರೆ ಕಾಲಕ್ರಮೇಣ ಏನಾಗೋಗುತ್ತೆ ಗೊತ್ತಾ, ನಮಗೆ ಕನ್ನಡ ಭಾಷೆಯ ಪದಗಳು ಕಡಿಮೆ ಅಂತ ಅನ್ಸುತ್ತೆ, ಸಂಸ್ಕೃತದ ಪದಗಳೇ ಗ್ರೇಟ್ ಅಂತ ಅನ್ಸುತ್ತೆ. ಮಕ್ಕಳುಗಳ ಹೆಸರು ಇಡೋವಾಗ್ಲೂ ಕೂಡ ನೋಡಿ, ಇವಾಗ ಹೌದು. ಅಚ್ಚ ಕನ್ನಡದ ಪದಗಳನ್ನು ಇಟ್ಟರೆ ಯಾರಿಗೂ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಆಗಲ್ಲ. ಸಂಸ್ಕೃತದ ಮೂಲದಿಂದ ಬಂದಿರೋ ಹೆಸರುಗಳಾದ್ರೆ ಇಷ್ಟ ಆಗ್ತಾ ಹೋಗುತ್ತೆ. ಹೌದೌದು. ನಗರಗಳ ಅಥವಾ ಪ್ರದೇಶಗಳ ಹೆಸರು ಕೂಡ ಹಾಗೆ ಸಂಸ್ಕೃತದ ಹಿನ್ನೆಲೆಯಲ್ಲಿ ಇಡುವಂಥದ್ದು ಒಂದು ಕಾಣ್ತಾ ಇದೆ. ಮಂಡ್ಯದ ಹತ್ರ ಅರೆತಿಪ್ಪೂರು ಅಂತ ಒಂದು ಊರಿದೆ ಸರ್, ಜೈನರ ತುಂಬಾ ಪ್ರಸಿದ್ಧ ಕ್ಷೇತ್ರ ಅದು. ಅರೆತಿಪ್ಪೂರನ್ನ ಇವತ್ತು ಆರತಿಪುರ ಅಂತ ಇಟ್ಕೊಂಡಿದ್ದಾರೆ ಅವರು. ಇಲ್ಲೂ ಕೂಡ ಎರುಮೈ ನಾಡನ್ನ ಸಂಸ್ಕೃತೀಕರಣ ಮಾಡಿ ಆಮೇಲೆ ಏನ್ ಮಾಡ್ತಾರೆ, ಮಹಿಷಪುರ ಅಂತ ಮಾಡ್ತಾರೆ. Okay. ಎರುಮೈ ಮಹಿಷ. ಎರುಮೈ ಅನ್ನೋದು ಕೇಳೋದಕ್ಕೆ So, ಅವರಿಗೆ ಮೊನ್ನೆ ರೀಸೆಂಟ್ ಆಗಿ ಅದೊಂದು ಕಾಂಟ್ರವರ್ಷಿಯಲ್ ಆಗಿತ್ತು, ಮಹಿಷಪುರ ಅವ್ರದ್ದೇನೇನೋ ಎತ್ಕೊಂಡು. ಹೌದು, ಮಹಿಷಪುರ ಆಡ್ ಮಾತಿನಲ್ಲಿ ಆಮೇಲೆ ಮಹಿಷ ಊರು ಆಗುತ್ತೆ. ಮಹಿಷ ಊರು, ಮಹಿಷೂರು, ಮಹಿಸೂರು, ಮೈಸೂರು, ಬ್ರಿಟಿಷರು ಬರೋ ಹೊತ್ತಿಗೆ ಮೈಸೂರು ಆಗ್ಬಿಡುತ್ತೆ. ಬ್ರಿಟಿಷ್ ಕಾಲದಲ್ಲಿ ಅದು ಮೈ ಆಗಿರ್ಲಿಲ್ಲ, ಐಕಾರ ಇರ್ಲಿಲ್ಲ. ಮಾ ಬರೆದು ಪಕ್ಕದಲ್ಲಿ ಈ ಬರಿತಾ ಇದ್ರು, ಮೈಸೂರು. ಮೈಸೂರಿನ ಹಳೆ ದಾಖಲೆಗಳೆಲ್ಲ ಕೂಡ ಮೈಸೂರು ನಮಗೆ ಸಿಗುವಂಥದ್ದು, ಅಲ್ಲಿನ ರೆಕಾರ್ಡ್ಗಳಲ್ಲಿ ಐ ಅಕ್ಷರ ಐಕಾರ ಇರೋದಿಲ್ಲ. ಮಾ ಹಿ ಸೂರು, ಮಹಿಸೂರು ಅಂತ ಇರುತ್ತೆ, ಅಥವಾ ಈ ಸೂರು, ಮೈಸೂರು ಅಂತ ಇರುತ್ತೆ. ನಾವು ಅದನ್ನ ಒತ್ತಕ್ಷರವನ್ನಾಗಿ ಮಾಡ್ಕೊಂಡು ಮೈಸೂರು ಅಂತ ಬಳಸ್ತಾ ಇದೀವಿ. ಮೈಸೂರಿನ ಹಳೆ ರೆಕಾರ್ಡ್ಗಳೆಲ್ಲ ಆ ಥರ ಇಲ್ಲ ಸರ್. ಅಂದ್ರೆ ಕರ್ನಾಟಕದ ಪ್ರಾಂತ್ಯವನ್ನ ಬೇರೆ ಭಾಷಿಕರು ಹೆಂಗೆ ಗುರುತಿಸ್ತಾ ಇದ್ರು ಅಂತ ಅನ್ನೋದಕ್ಕೂ ಕೂಡ ಕರೆಕ್ಟ್ ಆ ಪ್ರಾಂತ್ಯನ ನಾವು ಕನ್ಸಿಡರ್ ಮಾಡಿದ್ರೆ ನಮ್ಗೆ ಹೆಚ್ಚಾಗಿ ತುರುಗೋಳು ವೀರಗಲ್ಲು ನಮಗೆ ಮೈಸೂರು ಪ್ರಾಂತ್ಯಗಳಲ್ಲಿ ಎಲ್ಲ ಕರ್ನಾಟಕದಾದ್ಯಂತಲೇ ಸಿಗುತ್ತೆ. ಬಟ್ ಈ ಎಮ್ಮೆ ಚಿತ್ರಣಗಳು ನೀವು ಹೇಳ್ದಂಗೆ ಇಲ್ಲೇ ಹೆಚ್ಚಾಗಿ ಸಿಗುವಂಥದ್ದು. ಬೇರೆ ಕಡೆ ಹಸು ಬೇರೆ ಬೇರೆ ಕರ್ನಾಟಕದಲ್ಲಿ ದೊರೆತಿರುವ ಶಾಸನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ದಾನ ಶಾಸನಗಳು ಮತ್ತು ವೀರಗಲ್ಲುಗಳು ಅಂತ ಬಂದ್ರೆ ತುರುಗೋಳು ಶಾಸನಗಳಿಗೇನೆ ನಮಗೆ ಮೊದಲನೇ ಪ್ಲೇಸ್ ಬರುವಂಥದ್ದು ಸರ್. ಕಮಲ್ ಹಾಸನ್ ಏನು ಹೇಳಿದ್ದು ಅಂತಂದರೆ, ಕನ್ನಡ ಬಂದಿರುವಂಥದ್ದೇ ತಮಿಳು ಭಾಷೆಯಿಂದ ಅಂತ ಹೇಳಿದ್ರು. ನಾನು ಸ್ಟಾರ್ಟಿಂಗ್ನಲ್ಲೇ ಹೇಳಿದೆ, ಕನ್ನಡ ಆಗಲಿ ತಮಿಳು ಆಗಲಿ ತೆಲುಗು ಆಗಲಿ ಬಂದಿರೋದೆಲ್ಲ ದ್ರಾವಿಡ ಭಾಷೆಗಳಿಂದ ಬಂದಿರೋದು ಅಂತ. ಈ ಥರದ ಭಾಷಿಕ ಹಿನ್ನೆಲೆಗಳು ಅವ್ರಿಗೆ ಮೊದಲು ಗೊತ್ತಿಲ್ಲ. ಎರಡನೆಯದಾಗಿ ಅವ್ರು ಹೇಳೋದಕ್ಕೆ ಇನ್ನೊಂದು ಕಾರಣ ಏನು ಅಂತಂದರೆ, ಮನೋನ್ಮಣಿಯಂ ಸುಂದರನಾರ್ ಪಿಳ್ಳೆ ಅಂತನವರು ಬರೆದಿದ್ದಾರೆ. ಆ ಹಾಡು ತಮಿಳಿನ ನಾಡಗೀತೆ ಆಯ್ತಲ್ವಾ, ಅದರಲ್ಲೊಂದು ಸಾಲ ಅವ್ರು ಏನು ಬರೆದ್ಬಿಡ್ತಾರೆ ಅಂತಂದರೆ, ತಮಿಳು ತಾಯಿಯ ಮಕ್ಕಳು ಕನ್ನಡ, ತೆಲುಗು, ಮಲಯಾಳಂ ಈ ರೀತಿ ಅರ್ಥ ಬರುವಂಥ ಪದ ಬರೆದು ಬಿಡ್ತಾರೆ. ತಮಿಳಿನ ಪದಗಳ ರೀತಿನಲ್ಲೇ ಕನ್ನಡ ಪದಗಳು ಇರೋದ್ರಿಂದ, ತಮಿಳಿನಲ್ಲಿರೋ ಪದಗಳ ರೀತಿನಲ್ಲೇ ತೆಲುಗಿನಲ್ಲೂ ಕೆಲವು ಪದಗಳಿರೋದ್ರಿಂದ, ತುಳುನಲ್ಲೂ ಪದಗಳಿರೋದ್ರಿಂದ ಇದೆಲ್ಲ ತಮಿಳ್ ಭಾಷೆಯಿಂದ ಬರೆದಿರುವ ಪದಗಳು ಅಂತ ಬ್ರಿಟಿಷರೇನೆ 19ನೇ ಶತಮಾನದ ಕಾಲದಲ್ಲಿ ಕೆಲವು ಲೇಖನಗಳನ್ನು ಬರೆದಿಟ್ಬಿಟ್ರು. ಅದನ್ನ ತಮಿಳ್ನವರು ಇವತ್ತಿಗೂ ಕೂಡ ನಿಜ ಅಂತ ನಂಬ್ಕೊಂಡಿದ್ದಾರೆ. 1991 ಒಂದು ಕಾವೇರಿ ಗಲಾಟೆ ಅಂತ ಯಾವಾಗ ನಡೀತೋ ಅದರ ನಂತರ ತಮಿಳ್ನಾಡಿನಲ್ಲಿರುವಂಥ ಕನ್ನಡಿಗರು ತಮ್ಮನ್ನ ಕನ್ನಡಿಗರು ಅಂತ ಹೇಳ್ಕೊಳ್ಳುವ ಪ್ರಮಾಣ ಕಡಿಮೆ ಆಗ್ತಾ ಇದೆ ಸರ್.